ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ. ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿ ಯುವ ಘಟಕದ ಸಮಿತಿಯನ್ನ ರಚನೆ ಮಾಡಿದ್ವಿ. ಅದನ್ನ ಬಹಿರಂಗವಾಗಿ ಘೋಷಣೆ ಮಾಡೋಕ್ಕೆ ಈಗಾಗಲೇ ಜಿಲ್ಲಾ ಸಮಿತಿಯವರು ಮತ್ತೆ ರಾಜ್ಯ ಸಮಿತಿಯವರು ಅನುಮೋದನೆ ಮಾಡಿದ್ದಾರೆ. ಹಾಗಾಗಿ ನಾವಿವತ್ತು ಕೋಲಾರ ಜಿಲ್ಲಾ ಯುವ ಘಟಕವನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಹೆಸರುಗಳನ್ನ ಸೂಚನೆ ಮಾಡಿ ಮತ್ತೆ ಅವರೊಂದಿಗೆ ಯುವ ಘಟಕದ ಪದಾಧಿಕಾರಿಗಳು ಯಾರಾಗ್ತಾರೋ ಅವರೊಂದಿಗೆ ಚರ್ಚೆ ಮಾಡಿ ಅವರನ್ನ ರಾಜ್ಯ ಸಮಿತಿಗೆ ಪ್ರಸ್ತಾಪ ಮಾಡಿ ರಾಜ್ಯ ಸಮಿತಿಯಲ್ಲೂ ನಾವು ಅವರ ಬಗ್ಗೆ ಚರ್ಚೆ ಮಾಡಿ ಅದಾದ್ಮೇಲೆ ನಾವು ಅಲ್ಲಿಂದ ಅನುಮೋದನೆ ಸಿಕ್ಕ ನಂತರ ನಾವೀಗ ಕೋಲಾರ ಜಿಲ್ಲಾ ಅಧ್ಯಕ್ಷರ ಮತ್ತೆ ನಾನು ಕೋಲಾರ ಜಿಲ್ಲಾ ಯುವ ಘಟಕದ ಉಸ್ತುವಾರಿ ನಮ್ಮ ನೇತೃತ್ವದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಯುವ ಘಟಕದ ಸಮಿತಿಯನ್ನ ರಚನೆ ಮಾಡಿದ್ವಿ. ಹಾಗಾಗಿ ಈಗ ನಮಗೆ ಕಾರಣಾಂತರಗಳಿಂದ ಒಂದು ನೇಮಕಾತಿ ಪತ್ರವನ್ನು ಪ್ರಿಂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದನ್ನ ಒಂದು ಅರ್ಧ ಗಂಟೆ ತಡವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸಾಮೂಹಿಕವಾಗಿ ಶಾಲು ಹಾಕುವ ಮೂಲಕ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮತ್ತು ಅವರ ಪದನಾಮವನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಕೋಲಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಚೇತನ್ SP ರವರು ನೇಮಕ ಆಗಿದ್ದಾರೆ. ಅವರಿಗೆ ಪಕ್ಷಕ್ಕೆ ಸ್ವಾಗತ ಮತ್ತೆ ಹಾಗೆ ಶಶಿಕುಮಾರ್ ಅವರು ಕೋಲಾರ ಜಿಲ್ಲಾ ಕಾರ್ಯದರ್ಶಿ. ಯುವಕರು ರಾಜಕೀಯಕ್ಕೆ ಬರ್ಬೇಕಂತ KRS ಪಕ್ಷ ಬಿಟ್ಟರೆ ಬೇರೆ ಪಕ್ಷದ ಯಾವನು ಇವ್ರನ್ನ ಬೇರೆ ಪಕ್ಷದವ್ರು ಏನಪ್ಪಾ ಅಂದ್ರೆ ಈ ಎಲೆಕ್ಷನ್ ಸಮಯದಲ್ಲಿ ಹಣ ಹಂಚೋದಕ್ಕೆ ಎಂಡ ಹಂಚೋದಕ್ಕೆ ಇದು ಬ್ಯಾನರ್ ಕಟ್ಟೋದಕ್ಕೆ ಮಾತ್ರ ಉಪಯೋಗಿಸ್ಕೊಂತಾರೆ. ಇವತ್ತು KRS ಪಕ್ಷ ಯುವಕರನ್ನ ರಾಜಕೀಯಕ್ಕೆ ತರಬೇಕು, ಯುವಕರನ್ನ ರಾಜಕೀಯದಲ್ಲಿ ಬೆಳೆಸಿ ರಾಜಕಾರಣಗಳಾಗಿ ಮಾಡಬೇಕು. ಈ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಇದೆಲ್ಲ ನಿರ್ಮೂಲ ಮಾಡೋದಕ್ಕೆ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ KRS ಪಕ್ಷ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಯುವಕರು ಆಸಕ್ತಿಯಿಂದ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಇವರಿಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರು ಸನ್ಮಾನ ಮುಂದಾಳತ್ವ ಶಿಬಿರ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಕಾರಣಾಂತರಗಳಿಂದ ಅವ್ರಿಗೆ ಕೆಲಸದ ಒತ್ತಡ ಆಗಿರೋದ್ರಿಂದ ಈ ಹಿಂದೆ ಒಂದು 5 ನಿಮಿಷದ ಹಿಂದೆ ಅವರು ಹೊರಟಿದ್ದಾರೆ ಇಲ್ಲಿಂದ. ಸೊ ಹಾಗಾಗಿ ಇನ್ನ 4 ಜನ ಯಾರಪ್ಪ ಅಂದ್ರೆ ಉಪಾಧ್ಯಕ್ಷರು ಭರತ್ ಅವರು ಮತ್ತೆ ಇನ್ನೊಬ್ರು ಉಪಾಧ್ಯಕ್ಷರು ಸೈಯದ್ ತೊಬರೇಜ್ ಅವರು ಮತ್ತೆ ಇನ್ನಿಬ್ರು ಕಾರ್ಯದರ್ಶಿಗಳು ಅಜಯ್ ಒಬ್ರು ಮತ್ತೆ ಚೇತನ್ ಅಂತ ಇನ್ನೊಬ್ರು ಕಾರ್ಯದರ್ಶಿ. 4 ಜನ ಇಲ್ಲಿಗೆ ಬಂದಿದ್ರು, ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಅವ್ರಿಗೆ ಕೆಲಸದ ಒತ್ತಡದಿಂದ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಸಹ ಪಕ್ಷಕ್ಕೆ ಸ್ವಾಗತ ಮತ್ತೆ ಅಭಿನಂದನೆಗಳನ್ನ ತಿಳಿಸ್ತಾ ಈ ಒಂದು ಲೈವ್ ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿರವರಿಗೆ, ಕೋಲಾರ ಜಿಲ್ಲೆಯ ವೀರ ಸೇನಾನಿಗಳಿಗೆ KRS ಪಕ್ಷಕ್ಕೆ ಜೈ, KRS ಪಕ್ಷಕ್ಕೆ ಜೈ, KRS ಪಕ್ಷಕ್ಕೆ ಜೈ. ನೀವು ಹೋಗಿ ಅಣ್ಣ. ಪ್ರವೀಣ್ ಅವರು ಕೋಲಾರ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಅವ್ರಿಗೂ ಸಹ ಪಕ್ಷಕ್ಕೆ ಸ್ವಾಗತ ಮತ್ತು ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹಾಗೆ ನೀವೊಂದು ಅಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ. ನನ್ನ ಹೆಸರು ಚೇತನ್ ಅಂತ, ಕೋಲಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕ ಆಗಿದ್ರಿ. ನನ್ನ ಹೆಸರು ಶಶಿಕುಮಾರ್ ಅಂತ, ಯುವ ಘಟಕದಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ನನ್ನ ಹೆಸರು ಪ್ರವೀಣ್ ಅಂತ, ನಾನು ಯುವ ಘಟಕದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ. ಅವರೆಲ್ಲ ಈಗ ಹೊಸಬ್ರು, ಅಷ್ಟೊಂದು ಮಾತಾಡುವಂತ ಧೈರ್ಯ ಆಗ್ಲಿ ಅದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ಅವರು ಏನು ಅಂದ್ರೆ ಈ ಒಂದು ಪಕ್ಷದಲ್ಲಿ ಸೇರ್ಪಡೆಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ನಾವು ನಾಯಕರಾಗಿ ಮುಂದಿನ ದಿನಗಳಲ್ಲಿ ನಿಲ್ಬೇಕು, ಜನಪ್ರತಿನಿಧಿಗಳಾಗಬೇಕು, ಹಾಗೆ
ಸಾಮಾನ್ಯ ಜನರು ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ಆಸಕ್ತಿಯಿಂದ ಮುಂದೆ ಬಂದು ನಾವು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ತೀವಿ ಅಂತ ಆಸಕ್ತಿಯಿಂದ ಮುಂದೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಹಾಗೂ ಜಿಲ್ಲಾಧ್ಯಕ್ಷರು ಒಂದೆರಡು ವಿಚಾರಗಳನ್ನ ಯುವ ಸಮೂಹದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಮೋಹನ್ ಅಂತ, ಜಿಲ್ಲಾ ಕಾರ್ಯದರ್ಶಿ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬೇರೆ ಪಕ್ಷದಲ್ಲಿ ಎಲ್ಲರೂ ಯುವಕರನ್ನ ಬಳಸ್ಕೊಳ್ತಾರೆ ರೀತಿನೇ ಬೇರೆ. ಅವರ ಮನೆಯವರು ಅಥವಾ ಅವರ ನೆಂಟರಿಷ್ಟರು ಬಿಟ್ಟರೆ ಬೇರೆಯವರು ಯಾರಿಗೂ ಅವರ ಇದರಲ್ಲಿ ಅವಕಾಶಗಳು ಕೊಡ್ತಾ ಇಲ್ಲ. ಬರೀ ಅವ್ರಿಗೆ ಸೇವಕರಾಗಿ ಅವ್ರಿಗೆ ಇದೇ ಥರ ಬ್ಯಾನರ್ಸ್ ಕಟ್ಟಲಿಕ್ಕೆ ಅದು ಇದು ಹಂಚಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೊರತುಪಡಿಸಿ ಅವರು ಬೆಳೀಲಿ, ನಮ್ಮ ಜೊತೆ ಇರೋರು ಬೆಳೀಲಿ, ಬೇರೆಯವರು ಬೆಳೀಲಿ ಅನ್ನೋ ಭಾವನೆ ಯಾರಿಗೂ ಇಲ್ಲ. KRS ಪಕ್ಷದಲ್ಲಿ ಆ ಥರ ಇಲ್ಲ. ಎಲ್ಲರಿಗೂ ಸಮಸ್ಥಾನ ನೀಡಿ ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಯುವಕರು ಇನ್ನಷ್ಟು ಹೆಚ್ಚಾಗಿ ಸೇರಿ ನಮ್ಮ ಈ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತ KRS ಪಕ್ಷ ಪಣ ತೊಟ್ಟು ಎಲ್ಲರಿಗೂ ಸಮ ಅವಕಾಶ ನೀಡ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ದಿನ ಯುವ ಘಟಕ ರಚನೆ ಮಾಡಿ ಕೆಲವೊಬ್ಬರಿಗೆ ಸ್ಥಾನಗಳನ್ನು ಕೊಟ್ಟು ನಮ್ಮ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ. ಇದನ್ನು ನೋಡಿ ಇನ್ನಷ್ಟು ಯುವಕರು ಪಕ್ಷಕ್ಕೆ ಸೇರಿ ನಮ್ಮ ಪಕ್ಷವನ್ನು ಬೆಳೆಸಬೇಕು ಅಂತ ವಿನಂತಿಸ್ಕೊಡ್ತೇವೆ.